ಸ್ನೇಹಿತರೆ, ಕೇವಲ ಎರಡೇ ಎರಡು ಚಿಟಿಕೆ ಪುಡಿಯ ಸಹಾಯದಿಂದ ನಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳಿಂದ ಸಂಗ್ರಹವಾಗಿರುವಂತಹ ಕೆಟ್ಟ ಬೊಜ್ಜನ್ನ, ಎಷ್ಟೇ ಕಷ್ಟಪಟ್ಟರೂ ಕೂಡ ಕರಗಿಸ್ಕೊಳ್ಳೋದಕ್ಕೆ ಆಗದೆ ಇರುವಂತಹ ಕೆಟ್ಟ ಕೊಬ್ಬನ್ನ, ಎರಡೇ ಎರಡು ಚಿಟಿಕೆ ಪುಡಿಯನ್ನ ದಿನನಿತ್ಯ ಈ ರೀತಿಯಾಗಿ ನೀವು ಬಳಕೆ ಮಾಡಿದ್ದೇ ಹೌದಾದಲ್ಲಿ, ನೀವು ಯಾವುದೇ ಡಾಕ್ಟರ್ಗಳ ಹತ್ರ ಹೋಗಿ ಮಾತ್ರೆ ಮೆಡಿಸಿನ್ಗಳಿಗೆ ಖರ್ಚು ಮಾಡದೆ ನಿಮ್ಮ ತೂಕವನ್ನ ನಿಮ್ಮ ಆರೋಗ್ಯಕ್ಕೆ ತಕ್ಕನಾಗೆ ಇರಿಸಿಕೊಂಡು ಆರೋಗ್ಯಕರವಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಮನೆಯಲ್ಲೇ ಈ ಎರಡು ಚಿಟಿಕೆ ಪುಡಿ ಸಹಾಯದಿಂದ ನೀವು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು. ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಹೌದು, ಮನೆಯಲ್ಲೇ ಇರುವಂತಹ ನಾವು ದಿನನಿತ್ಯ ಬಳಕೆ ಮಾಡುವಂತಹ ಅಡುಗೆ ಪದಾರ್ಥಗಳಲ್ಲೇ ಅನೇಕ ಔಷಧೀಯ ಗುಣಗಳು ಅಡಗಿದೆ. ಹಿಂದಿನ ಕಾಲದಿಂದಲೂ ಆಯುರ್ವೇದದ ಕಾಲದಿಂದಲೂ ಇದನ್ನ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಬಂತಾರೆ. ಅದೇ ರೀತಿ ಇವತ್ತು ನಾನು ತಿಳಿಸುವ ಈ ಎರಡು ಚಿಟಿಕೆ ಪುಡಿ ಅನ್ನೋದು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನು ಕರಗಿಸೋ ಮುಖಾಂತರ ಈ ಒಂದು ಹೆಚ್ಚಿನ ಬೊಜ್ಜಿನಿಂದ ಎದುರಾಗುವಂತಹ ಅನೇಕ ರೀತಿಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದೆ. ಹಾಗೆ ಇನ್ನು ಮುಂದೆ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹ ಆಗದೆ ಇರುವ ಹಾಗೆ ತಡೆಯೋದಕ್ಕೂ ಕೂಡ ಇದು ಸಹಕಾರಿಯಾಗಲಿದೆ. ಬೊಜ್ಜು ನಮ್ಮ ದೇಹದಲ್ಲಿ ಒಂದು ಸಲ ಆವರಿಸ್ಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ನಾವು ನಾನಾ ರೀತಿಯ ಕಾಯಿಲೆಗಳಿಗೆ ಎಡೆ ಮಾಡಿಕೊಟ್ಟ ಹಾಗೆ ಆಗತ್ತೆ. ದಿನೇ ದಿನೇ ಅನೇಕ ರೀತಿಯ ಕಾಯಿಲೆಗಳು ಕೂಡ ನಮ್ಮನ್ನ ಕಾಡುವಂಥದ್ದು. ಹಾಗಾಗಿ ಬೊಜ್ಜು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ. ಆದರೆ ಒಂದು ಸಲ ಬಂತು, ನಮ್ಮ ದೇಹದಲ್ಲಿ ಹೆಚ್ಚು ತೂಕ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಒಂದು ಕಷ್ಟಕರವಾಗಿರುವಂಥದ್ದು. ಅದು ನಿಮಗೆ ಗೊತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಯಾರು ಹೆಚ್ಚು ದಪ್ಪ ಇರ್ತಾರೆ ಅವರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಎಷ್ಟು ವರ್ಕೌಟ್ ಮಾಡ್ತಾ ಇರ್ತಾರೆ, ಎಷ್ಟು ಡಯಟನ್ನು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಅವರಿಂದ ಅವರ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಒಂದು ಸಾಹಸ ಮಾಡಿದ ರೀತಿಯಲ್ಲಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅವರ ದೇಹ ಅವರ ಮಾತನ್ನ ಕೇಳ್ತಾ ಇರೋದಿಲ್ಲ. ಯಾಕೆ ಹೀಗೆ ಆಗ್ತಾ ಇರತ್ತೆ? ಅವರ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಕೆಲಸ ಮಾಡ್ತಾ ಇರೋದಿಲ್ಲ. ಅವರ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅನ್ನೋದು ಸರಿಯಾಗಿ ನಡೀತಾ ಇರೋದಿಲ್ಲ. ಹೀಗೆ ನಾನಾ ಕಾರಣಗಳಿಂದ ಅವರ ದೇಹದಲ್ಲಿ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದನ್ನ ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಬೊಜ್ಜಿನಿಂದ ನಮ್ಮ ದೇಹದಲ್ಲಿ ಡಯಾಬಿಟಿಸ್ ಎದುರಾಗುವ ಸಾಧ್ಯತೆ ಇರುತ್ತೆ. ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಎದುರಾಗುತ್ತೆ. ಮಹಿಳೆಯರಲ್ಲಿ PCOD, PCOS ಅಂತ ಹೇಳಿ ಕರೆಯುವ ಈ ಒಂದು ಹಾರ್ಮೋನಲ್ ಚೇಂಜಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಋತುಚಕ್ರದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಇರುತ್ತೆ. ಇದರಿಂದ ನಾವು ವೆಯ್ಟ್ ಗೇನ್ ಆಗ್ತಾ ಹೋಗ್ತೀವಿ. ಥೈರಾಯ್ಡ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಹೀಗೆ ಅನೇಕ ರೀತಿಯ ಕಾಯಿಲೆಗಳು ನಮ್ಮ ದೇಹದಲ್ಲಿ ಎದುರಾಗುತ್ತೆ. ಹಾಗೆ ಈ ಒಂದು ಬೊಜ್ಜಿನಿಂದ ನಮ್ಮ ಸೌಂದರ್ಯ ಕೂಡ ದಿನೇ ದಿನೇ ಕುಗ್ತಾ ಹೋಗುತ್ತೆ. ನಮಗೆ ಯಾವುದೇ ಇಷ್ಟವಾಗಿರುವ ಒಂದು ಬಟ್ಟೆಯನ್ನು ಕೂಡ ಧರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅದೇ ರೀತಿ ನಾವು ಬೊಜ್ಜು ನಮ್ಮ ದೇಹದಲ್ಲಿ ಆವರಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಬಾಡಿ ಎಷ್ಟು ಆಕ್ಟಿವ್ ಆಗಿರುತ್ತೆ, ಬೊಜ್ಜು ಒಂದು ಸಲ ಆವರಿಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ದೇಹ ಅನ್ನೋದು ಕುಗ್ಗುತ್ತೆ, ಒಂದು ಎನರ್ಜಿ ಲೆಸ್ ಆಗ್ತಾ ಹೋಗುತ್ತೆ. ಏನೇ ಒಂದು ಹೆಚ್ಚು ಕೆಲಸ ಮಾಡಿದ್ರು ಕೂಡ ಎದುಸಿರು ಬರುವಂಥದ್ದು, ಸುಸ್ತಾಗುವಂಥದ್ದು, ಊಟ ಮಾಡಿದ ತಕ್ಷಣ ನಿದ್ದೆ ಬಂದ ಹಾಗೆ ಅನಿಸುವುದು, ಆಯಾಸ ಆಗುವಂಥದ್ದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಆಸಿಡಿಟಿ, ಅನೇಕ ರೀತಿಯ ಸಮಸ್ಯೆಗಳು ನಮಗೆ ಎದುರಾಗ್ತಾ ಹೋಗುತ್ತೆ. ಬೊಜ್ಜು ಅನ್ನೋದು, ಒಬೆಸಿಟಿ ಅನ್ನೋದು ಇವಾಗಿನ ಕಾಲದಲ್ಲಿ 100ಕ್ಕೆ 80% ಅಷ್ಟು ಜನ ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳೇಬೇಕು. ಅದೇ ರೀತಿ ಯಾವುದೇ ರೀತಿ ಮಾತ್ರೆ ಮೆಡಿಸಿನ್ಗಳ ಮೇಲೆ ಖರ್ಚು ಮಾಡದೆ ದಿನನಿತ್ಯ ನಮ್ಮ ಮನೆಯಲ್ಲೇ ಇರುವಂತಹ ಆರೋಗ್ಯಕರವಾದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಕೆಲವೊಂದು ಮನೆಮದ್ದುಗಳ ಸಹಾಯದಿಂದ ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಅದೇ ರೀತಿ ಇವತ್ತು ನಾನು ತಿಳಿಸುವ ಈ ಎರಡು ಚಿಟಿಕೆ ಪುಡಿ ಅನ್ನೋದು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳು, ಔಷಧೀಯ ಗುಣಗಳನ್ನು ಹೊಂದಿರುವಂಥದ್ದು. ಹಾಗೆ ಇದು ನಮ್ಮ ಒಬೆಸಿಟಿ ಸಮಸ್ಯೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶದ ಕರಗುವಿಕೆಗೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಎರಡು ಚಿಟಿಕೆ ಪುಡಿ ಯಾವುದು, ಇದನ್ನು ಹೇಗೆ ಬಳಸಬೇಕು, ಎಷ್ಟು ದಿನದಲ್ಲಿ ನಮ್ಮ ಒಂದು ವೆಯ್ಟ್ ಲಾಸ್ ಆಗಲಿದೆ, ಹಾಗೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಇದರಿಂದ ಸಿಗುವ ಬೆನಿಫಿಟ್ಸ್ ಏನು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಈ ಒಂದು ಸೀಕ್ರೆಟ್ ಹೋಮ್ ರೆಮಿಡಿ ಫಾರ್ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಬರೋಣ.
ಈ ಒಂದು ರೆಮಿಡಿಗೆ ನಮಗೆ ಬೇಕಾಗಿರುವ ಮೊದಲನೇ ಇಂಗ್ರೀಡಿಯೆಂಟ್ 1 ಲೋಟ ಬಿಸಿಯಾದ ನೀರು, ಉಗುರು ಬೆಚ್ಚನೆಯ ನೀರು. ಈ ಒಂದು ನೀರಿಗೆ ನಾನು ಸೇರಿಸ್ತಾ ಇರುವಂತಹ ಚಿಟಿಕೆ ಪುಡಿ, ಸ್ಮಾಲ್ ಪಿಂಚ್, ಜಾಸ್ತಿಯಾಗಿ ಹಾಕಬಾರ್ದು, 1 ಚಿಟಿಕೆಗಿಂತ ಕಡಿಮೆ ಆಗಿದ್ರೂ ಪರವಾಗಿಲ್ಲ, ಹಿಂಗ್ ಅಥವಾ ಅಸಫೊಟೀಡಾ. ನೀವು ಇದನ್ನ ಸಾಮಾನ್ಯವಾಗಿ ಸಾಂಬಾರ್ ಪದಾರ್ಥಗಳಿಗೆ ಬಳಸಿರ್ತೀರಾ. ಹಾಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಕೂಡ ಇದನ್ನ ಬಳಸಿರ್ತೀರಾ. ಇದನ್ನ ಬಳಸೋದ್ರಿಂದ ಇದು ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ, ಬ್ಲೋಟಿಂಗ್ ಸಮಸ್ಯೆನ ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಗಟ್ ಹೆಲ್ತ್ನ ಚೆನ್ನಾಗಿರಿಸುತ್ತೆ. ನಾವು ತಿಂದಿರುವ ಆಹಾರ ಅಂದ್ರೆ ಫುಡ್ ಚೆನ್ನಾಗಿ ಪ್ರೊಸೆಸ್ ಆಗೋ ಮುಖಾಂತರ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಕೊಡೋ ಮುಖಾಂತರ, ಒಂದು ಎನರ್ಜಿ ಬೂಸ್ಟ್ ಮಾಡೋ ಮುಖಾಂತರ ವೆಯ್ಟ್ ಲಾಸಿಗೆ ಇದು ಹೆಲ್ಪ್ ಮಾಡುವಂಥದ್ದು ಹಿಂಗ್. ಇನ್ನು ಎರಡನೆಯದು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್, ಚಿಟಿಕೆ ಪುಡಿಯಷ್ಟು ಇದನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಬಳಸೋದ್ರಿಂದ ಇದರಲ್ಲಿ ನಮಗೆ ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಕರ್ಕ್ಯೂಮಿನ್ ಅಂಶ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಹೆಚ್ಚಿಸಿ ಕ್ಯಾಲೋರಿ ವೇಗವಾಗಿ ಖರ್ಚಾಗುವ ಹಾಗೆ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬಿನ ಉತ್ಪಾದನೆಯನ್ನು ತಡೆಯುತ್ತೆ. ಹಾಗೆ ಇದು ಬೊಜ್ಜಿಗೆ ಸಂಬಂಧಪಟ್ಟಂತಹ ನಮ್ಮ ದೇಹದಲ್ಲಿ ಆಗುವ ಉರಿಯೂತದ ಗುಣಲಕ್ಷಣಗಳನ್ನು ಕಡಿಮೆ ಮಾಡಿ ನಮ್ಮ ಒಂದು ವೆಯ್ಟ್ ಲಾಸಿಗೆ ಇದು ಹೆಲ್ಪ್ ಮಾಡುವಂಥದ್ದು. ಹಾಗೆ ನಮ್ಮ ಒಂದು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟದ ನಿಯಂತ್ರಣಕ್ಕೂ ಕೂಡ ಈ ಒಂದು ಕರ್ಕ್ಯೂಮಿನ್ ಅನ್ನೋದು ಹೆಲ್ಪ್ ಮಾಡುವಂಥದ್ದು ಇದರಲ್ಲಿ ಇರುವಂತಹ ಈ ಒಂದು ಅಂಶ. ಈ 2 ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ನೀರಿನಲ್ಲಿ ಚೆನ್ನಾಗಿ ಡಿಸಾಲ್ವ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಆನಂತರ ಇದನ್ನ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ನಮ್ಮ ಒಂದು ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಹಾಗೆ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ. ಜಾಸ್ತಿಯಾಗಿ ತಿನ್ನುವ ಒಂದು ಕ್ರೇವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ನಡೆಯಬೇಕಾಗಿರುವಂತಹ ಕೊಬ್ಬಿನ ಅಂಶದ ಕರಗುವಿಕೆ ಚುರುಕಾಗಿ ನಡೆಯುವ ಮುಖಾಂತರ, ಇನ್ನು ಮುಂದೆ ಕೊಬ್ಬು ಸಂಗ್ರಹ ಆಗದೆ ಇರುವ ಹಾಗೆ ತಡೆಯುವ ಮುಖಾಂತರ ನಮ್ಮ ಒಂದು ತೂಕದ ಇಳಿಕೆಗೆ ಈ ಒಂದು ಹಿಂಗ್ ಮತ್ತು ಅರಿಶಿನ ಹಾಕಿ ತಯಾರಿಸಿರುವ ಈ ಒಂದು ನೀರು ಅನ್ನೋದು ಸಹಕಾರಿಯಾಗುವಂಥದ್ದು. ಇದನ್ನ ನೀವು ಸತತವಾಗಿ ತೆಗೆದುಕೊಳ್ತಾ ಬರೋದ್ರಿಂದ ತುಂಬಾ ವೇಗವಾಗಿ ನಿಮ್ಮ ಒಂದು ವೆಯ್ಟ್ ಲಾಸ್ ಅಲ್ಲಿ ರಿಸಲ್ಟ್ ಅನ್ನ ನೋಡ್ತೀರಾ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವ ಕೇವಲ 2 ಚಿಟಿಕೆ ಪುಡಿ ಯಾವುದು, ಇದನ್ನ ಹೇಗೆ ಬಳಸಬೇಕು, ಇದರಿಂದ ಸಿಗುವ ಬೆನಿಫಿಟ್ಸ್ ಏನು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಒಂದು ರೆಮಿಡಿ ಅಂತಾನೆ ಹೇಳ್ತೀನಿ. ಯಾವುದೇ ರೀತಿ ಅಡ್ಡ ಪರಿಣಾಮ, ವಿತೌಟ್ ಸೈಡ್ ಎಫೆಕ್ಟ್ಸ್, ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನ, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಬೊಜ್ಜನ್ನ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ರೆಮಿಡಿಯನ್ನ ನೀವು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ನೀವು ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ಚೇಂಜಸ್ಗಳನ್ನು ಖಂಡಿತವಾಗಿಯೂ ಮಾಡ್ಕೊಳ್ಬೇಕು. ಅವಾಗಲೇ ನಮ್ಮ ದೇಹ ಅನ್ನೋದು ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಒಂದು ವೆಯ್ಟ್ ಲಾಸಿಗೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ಒಂದು ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿಯಾದ ವೇಯಲ್ಲಿ ಇರಬೇಕು. ಹೆಲ್ದಿಯಾದ ನ್ಯೂಟ್ರಿಷನ್ ಆಗಿರುವಂತಹ ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುವ ರೀತಿಯಲ್ಲಿ ನೋಡಿಕೊಂಡು ನಮ್ಮ ಒಂದು ಆಹಾರ ಪದ್ಧತಿಯನ್ನು ಇರಿಸ್ಕೊಳ್ಬೇಕಾಗತ್ತೆ. ಹಾಗೆ ದಿನನಿತ್ಯ ನಮ್ಮ ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಒಂದೇ ಕಡೆ ಕುಳಿತಲ್ಲೇ ಇರುವಂಥದ್ದಲ್ಲ. 30 ರಿಂದ 40 ನಿಮಿಷಗಳ ಕಾಲ ಬಾಡಿಗೆ ಒಂದು ಎಕ್ಸಸೈಸನ್ನು, ವಾಕಿಂಗನ್ನು ಮಾಡೋ ಮುಖಾಂತರ ಬಾಡಿಯನ್ನು ಎಷ್ಟು ಆಕ್ಟಿವ್ ಆಗಿ ಇಟ್ಕೊಳ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ನಮ್ಮ ದೇಹವನ್ನು ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಳ್ತೀವಿ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸ್ಟ್ರೆಸ್ ಫ್ರೀ ಆಗಿರಬೇಕಾಗತ್ತೆ. ಅಂತ ಹೇಳಿದ್ರೆ ಯೋಗಾಭ್ಯಾಸ, ಧ್ಯಾನ ಇವುಗಳನ್ನು ಮಾಡಿಕೊಂಡು ಮೈಂಡನ್ನು ಒಂದು ರಿಲೀಫಲ್ಲಿ ಇಟ್ಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು. ಆಗಲೂ ಕೂಡ ನಮ್ಮ ದೇಹಕ್ಕೆ ಒಂದು ನಾವು ತೆಗೆದುಕೊಂಡಿರುವ ಮನೆಮದ್ದಿಗೆ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುವಂಥದ್ದು. ಹೀಗೆ ನಿಮ್ಮ ಲೈಫ್ ಸ್ಟೈಲಲ್ಲಿ ಈ ಒಂದು ಚೇಂಜಸ್ಗಳನ್ನು ನೀವು ಮಾಡಿಕೊಂಡು ಬಂದಿದ್ದೇ ಹೌದಾದಲ್ಲಿ ಕೇವಲ ಕೆಲವು ದಿನದಲ್ಲಿ ನಿಮ್ಮ ತೂಕವನ್ನು ನೀವು ಆರೋಗ್ಯಕರವಾಗಿ ಮನೆಯಲ್ಲೇ ಇದ್ದು ಕಡಿಮೆ ಮಾಡ್ಕೊಳ್ಬೋದು, ಯಾವುದೇ ರೀತಿ ಹೆಚ್ಚು ಖರ್ಚು ಮಾಡದೆ. ಹಾಗೆ ಈ ಒಂದು ರೆಮಿಡಿಯನ್ನು ಯಾರಾದರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು, ವೃದ್ಧರು,
ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಇವರಿಷ್ಟು ಜನ ಸ್ಕಿಪ್ ಮಾಡಿ. ಮತ್ತು ಎಲ್ಲರೂ ಕೂಡ ಇದನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಯಾವುದೇ ರೀತಿ ಯೋಚನೆ ಇಲ್ಲದೆ ಮನೆಯಲ್ಲೇ ಇದ್ದು ನಿಮ್ಮ ಒಂದು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ 100ಗೆ 100% ಅಷ್ಟು ಕೆಲಸ ಮಾಡುತ್ತೆ ಅನ್ನೋದು ನಾನು ಕೊಡುವಂತಹ ಗ್ಯಾರಂಟಿ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.